ನಾನು ನನ್ನ ತಾಯಿ ಕಳ್ಕೊಂಡ್ಮೇಲೆ ನನ್ನ ಪಾಲಿನ ತಾಯಿ ಭಾರ್ಗವಿ ಚಿಕ್ಕಿನೇ. ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಲಕ್ಕಿರಾಮ್, ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೀರಾ, ಎಷ್ಟು ಖುಷಿಯಾಗಿದ್ದೀರಾ. ನೀವು ಮಾತಾಡ್ತಾ ಇರಿ, ಐ ಜಸ್ಟ್ ಬಿ ಬ್ಯಾಕ್. ಫೋನ್ ಎತ್ತಕ್ಕೆ ಏನು ರೋಗ ಈ ಅಮ್ಮಂಗೆ? ಹಲೋ ಹಲೋ ಮೇಡಮ್. ಹೇಳು ಆರ್ ಪಿ. ಡೆಡ್ ಎಂಡಿಗೆ ಬಂದು ನಿಂತಿದ್ದೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಡೆಡ್ ಎಂಡ್ ಅಂದರೆ? ಇಲ್ದೇ ಇರೋ ಸೀತನ್ ಗಂಡನ ಹುಡ್ಕೋದ್ರಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ ಮೇಡಮ್. ಈ ಕೆಲಸ ನಿನ್ನಿಂದ ಆಗಲ್ಲ ಅಂತ ಹೇಳ್ತಿದ್ಯಾ? ಇಲ್ಲ ಹಾಗೇನು ಹೇಳ್ತಿಲ್ಲ. ಸೀತನ್ ಗಂಡನ ಹುಡ್ಕೊಂಡು ಎಲ್ಲಿ ತನಕ ಬಂದಿದ್ದೀನಿ ಅಂತ ರಿಪೋರ್ಟ್ ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಸೀತಾ ಆಶ್ರಮದಿಂದ ಅದು ಯಾವುದೋ ಅಡ್ರೆಸ್ಗೆ ಲೆಟ್ರ್ ಬರೀತಾ ಇದ್ಲು. ಅಲ್ಲಿಗೆ ಹೋಗಿ ನೋಡಿದೆ. ಅಲ್ಲಿ ಅದು ಯಾವುದೋ ಹುಡುಗಿ ಇದ್ಲು ಅಷ್ಟೇ. ಮೇಡಮ್, ನನಗ್ಯಾಕೋ ನೀವು ನನ್ನನ್ನು ರಾಂಗ್ ರೂಟಲ್ಲಿ ಕಳಿಸ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಏನು ಹೇಳ್ತಿದ್ಯಾ? ನೋಡಿ, ಮೊದಲು ನೀವು ಆ ಸೀತಾ ಗಂಡ ಯಾರು ಅನ್ನೋದನ್ನು ತಿಳ್ಕೊಂಡು ಹೇಳಿ. ಐ ಮೀನ್, ಆ ಸೀತಾ ಗಂಡನ ಹೆಸರು ತಿಳ್ಕೊಂಡು ನನಗೆ ಹೇಳಿ. ಆಮೇಲೆ ಆ ವ್ಯಕ್ತಿ ಭೂಮಿ ಮೇಲೆ ಎಲ್ಲೇ ಇದ್ದರೂ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ನಾನು ನೀನು ಕೆಲಸ ಹೇಳಿದ್ರೆ ನೀನು ನನಗೆ ಕೆಲಸ ಹೇಳ್ತಿದ್ಯಾ? ನೋಡಿ ಮೇಡಮ್, ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ. ಆಗಿರೋ ಗಾಯನ ಇನ್ನೂ ಮಾಸಿಲ್ಲ. ಈ ಜಾಗಕ್ಕೆ ಬಂದರೆ ಆಲ್ಮೋಸ್ಟ್ ಸೀತಾ ನನ್ನ ಕೈಗೆ ಸಿಕ್ಕಿ ಜಾರು ಹೋಗಿದ್ದೆ ನೆನಪಾಗುತ್ತೆ. ದೇಹಕ್ಕಾಗಿರೋ ನೋವಿಗಿಂತ ಮನಸ್ಸಿಗಾಗಿರೋ ನೋವು ಜಾಸ್ತಿ ಅಲ್ವಾ? ನೋಡಿ, ಆ ಗಾಯ ಮತ್ತೆ ವಾಸಿ ಆಗಬೇಕು ಅಂದರೆ ಸೀತಾ ನನಗೆ ಸಿಗಬೇಕು. ಸಿಗ್ತಾಳೆ, ಸಿಕ್ಕೇ ಸಿಗ್ತಾಳೆ. ಸೀತಾಜಿ, ಸೀತಾ ಇನ್ನೂ ಸಿಗ್ತಾಳೆ ಅನ್ನೋ ಭ್ರಮೇಲಿ ನಾನು ಹೇಳಿದ ಕೆಲಸನೆಲ್ಲ ಮಾಡೋದಕ್ಕೆ ಒಪ್ಕೊಂಡ್ಯಾ ಆರ್ ಪಿ? ನಿಮ್ಮ ಮಕ್ಕಳೆಲ್ಲ ಸೇರ್ಕೊಂಡು ಮಾಡಿರೋ ಗಣೇಶ ಅಂತೂ ತುಂಬ ಕ್ಯೂಟ್ ಆಗಿದೆ. ಯಾವುದೇ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರು ಅಲ್ಲಿ ದೇವ್ರು ಕಾಣ್ತಾನಂತೆ. ಇವರೆಲ್ಲ ಸೇರ್ಕೊಂಡು ಮಾಡಿರೋ ಗಣೇಶ ಆಯಿತು. ಆ ಗಣೇಶನ್ ನೋಡ್ತಾ ಇದ್ರೆ ನಿಜವಾಗ್ಲೂ ಗಣೇಶನೇ ಬಂದು ಕೂತಿದ್ದಾನೆ ಅನ್ಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಇಕೋ ಫ್ರೆಂಡ್ಲಿ ಗಣೇಶ. ಸರಿ, ಈಗ ಪೂಜೆ ಶುರು ಮಾಡೋಣವಾ? ಗಣೇಶ ರೆಡಿ ಇದೆ. ಅರೆ, ಗೌರಿ ಎಲ್ಲಿ? ಸೀನುಗೆ ಇಲ್ಲೇ ಇಡೋದಕ್ಕೆ ಹೇಳಿದ್ದೆ. ಸೀನು, ಸೀನು ಇನ್ನೂ ಗೌರಿ ತಂದಿಲ್ವಾ? ಎಲ್ಲಿಟ್ಟಿದ್ಯಾ? ಅಲ್ಲೇ ಬಂದ್ಲಲ್ಲ ಗೌರಿ. ಇವಳೇ ನಮ್ಮನೆ ಪುಟ್ಟು ಗೌರಮ್ಮ. ಬರೇ ಗೌರಮ್ಮ, ಹೇಗೆ ಕಾಣಿಸ್ತಾ ಇದ್ದೀರಿ? ತುಂಬ ಮುದ್ದ ಕಾಣ್ತಿದ್ಯಾ. ನಂದೇ ದೃಷ್ಟಿ ತಾಗ್ಬಿಟ್ರೆ ಕಷ್ಟ ನನ್ನ ಮಗಳಿಗೆ. ಏನು ಹೂನೇ ಮುಡ್ಕೊಂಡಿಲ್ಲ, ಇರು ಹೂ ಮುಡಿಸ್ತೀನಿ. ಸೀತಾ, ನಿಮ್ಮ ಫೋನ್ ರಿಂಗ್ ಆಗ್ತಿದೆ ನೋಡಿ. ಇವಳಿಗೆ ಹೂ ಮುಡಿಸ್ತೀನಿ. ಇಟ್ಸ್ ಓಕೆ ಸೀತಮ್ಮ, ನಾನು ಶಾಲಿನಿ ಆಂಟಿ ಹತ್ರ ಹೂ ಮುಡಿಸ್ಕೊಳ್ತೀನಿ. ನೀನು ಫೋನ್ನ ಅಟೆಂಡ್ ಮಾಡು, ಹೋಗು.
ಬಂದೆ. ಶಾಲಿನಿ ಆಂಟಿ ನನಗೆ ಹೂ ಮುಡಿಸ್ತೀರಾ? ಬಾ. ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ವೆರಿ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ರೀ ಏನು ಮಾಡ್ತಾ ಇದ್ದೀರಾ ನೀವು? ಏನು ಸೀತಂಗೆ ಫೋನ್ ಮಾಡ್ತಾ ಇದ್ದೀರಾ? ಏನು ಸೀತಂಗೆ? ಇಲ್ಲಿ ನಡೆದಿರೋದೆಲ್ಲ ವರದಿ ಮಾಡಬೇಕಾ? ಪಾಪ ಅವ್ರ ಮನೆಯಲ್ಲಿ ಹಬ್ಬ, ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ, ಎಲ್ಲ ಹೇಳ್ಬಿಡ್ಬೇಕಾ? ಹಲೋ ಅಮ್ಮ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಅಪ್ಪ ಏನೋ ಹೇಳಬೇಕು ಅಂದ್ಕೊಂಡಿದ್ರು, ಆದರೆ ಅಮ್ಮ ಬಿಡಲಿಲ್ಲ. ಏನಾಗಿರ್ಬೋದು? ಸೀತಾ, ಯಾರ್ ಫೋನು? ಎನಿ ಪ್ರಾಬ್ಲಮ್? ವಟಾರದಿಂದ ಅಮ್ಮ ಅಪ್ಪ ಕಾಲ್ ಮಾಡಿದ್ರು, ಏನೋ ಇಶ್ಯೂ ಆಗಿದೆ ರಾಮ್. ಹೌದಾ, ಏನಾಗಿದೆಯಂತೆ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಅವರಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ. ನನಗೆ ತುಂಬ ಭಯ ಆಗ್ತಿದೆ. ಭಯ ಪಾಡೋ ಅಂಥದ್ದು ಏನೂ ಆಗಿರಲ್ಲ. ಯು ಡೋಂಟ್ ವರಿ, ಓಕೆ? ಅಮ್ಮ ಅಪ್ಪಂಗೆ ನನ್ನನ್ನು ಬಿಟ್ರೆ ಇನ್ಯಾರೂ ಇಲ್ಲ. ಒಂದ್ಸಲ ಹೋಗಿ ಬರ್ಬೋದಾ? ಶೋರ್. ಅವ್ರ ಪ್ರಾಬ್ಲಮಲ್ಲಿ ಇರಬೇಕಾದ್ರೆ ನಾವು ತಾನೇ ಅವ್ರನ್ನ ನೋಡ್ಕೋಬೇಕು. ನಿಮ್ಗೇನು ಬೇಜಾರಿಲ್ಲ ಅಲ್ವಾ ಹಬ್ಬದ ಟೈಮಲ್ಲಿ ಹೋಗ್ತಾ ಇದ್ದೀನಿ ಅಂತ? ಹಬ್ಬಕ್ಕಿಂತ ಅಪ್ಪ ಅಮ್ಮ ತಾನೇ ಮುಖ್ಯ. ಅವ್ರ ಕಷ್ಟದಲ್ಲಿ ಇರ್ಬೇಕಾದ್ರೆ ನಾವು ಹೋಗದೆ ಹೋದ್ರೆ ಚೆನ್ನಾಗಿರುತ್ತಾ ಹೇಳಿ? ಬನ್ನಿ ಹೋಗೋಣ. ನೀವು ಬರ್ತೀರಾ? ಯಾಕೆ ಬರಬಾರ್ದಾ? ಹಾಗಲ್ಲ, ಮನೇಲಿ ಗೆಸ್ಟ್ ಎಲ್ಲ ಇದ್ದಾರೆ. ನೀವು ಇಲ್ಲ ನಾನು ಇಲ್ಲ ಅಂದರೆ ಅದು ಚೆನ್ನಾಗಿರಲ್ಲ. ಮೇಕ್ ಸೆನ್ಸ್. ಸರಿ, ನೀವು ಹೋಗ್ಬಿಟ್ಟು ಬನ್ನಿ. ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ನಾನು ಪೂಜೆ ಮುಗಿಸ್ಕೊಂಡು ಹೊರಡ್ತೀನಿ. ಶೋರ್. ಪೂಜೆಗೆಲ್ಲ ರೆಡಿ ಇದೆ ಅಕ್ಕ. ಗಣೇಶ ಗೌರಿ ಇಬ್ರು ಬಂದಾಯ್ತು, ಪೂಜೆ ಮಾಡೋದೊಂದೇ ಬಾಕಿ. ಮತ್ತಿನ್ಯಾಕೆ ತಡ? ಪೂಜೆ ಮಾಡಿಬಿಡೋಣ ಅಲ್ಲ? ಅಕ್ಕ, ಪೂಜೆ ಮಾಡೋರೆ ಇನ್ನೂ ಬಂದಿಲ್ವಲ್ಲ ಅಕ್ಕ? ಸಿಹಿ ಎಲ್ಲಿ ಸೀತಮ್ಮ? ಸೀತಮ್ಮ, ಸೀತಮ್ಮ. ವಾವ್ ಸಾಧನಾ, ನೀನು ಈ ಗುಂಪಿಗೆ ಸೇರ್ಕೊಂಡ್ಬಿಟ್ಟಿಯಾ? ಈ ಮನೆ ಸ್ಥಾನ ಮಾನ ಎಲ್ಲ ಸೀತಂಗೆ ಸೇರ್ತಲ್ಲ. ಪೂಜೆ ಮಾಡೋದಕ್ಕೂ ನಿನಗೀಗೆ ಸೀತಾ ಬೇಕಾ? ಬ್ರಿಲಿಯಂಟ್. ಈ ಮಕ್ಳ ಕೈಯಿಂದ ಮಾಡಿರೋ ಗಣೇಶ ಪೂಜೆ ಮಾಡಿಸ್ಕೊಳ್ಳೋಕೆ ಮುಂಚೆನೆ ಇವ್ರಿಗೆಲ್ಲ ವರ ಕೊಟ್ಬಿಟ್ಟಿರ್ತಾನೆ. ವರನಾ ಡಾಕ್ಟರ್ ಅಂಕಲ್? ಇಲ್ಲ, ನಾನು ತಮ್ಮ ಬೇಕು ಅಂತ ಎಷ್ಟೊಂದು ಸತಿ ಬೇಡ್ಕೊಂಡಿದ್ದೀನಿ. ನನಗೆ ಇನ್ನೂ ತಮ್ಮ ಸಿಕ್ಕಿಲ್ಲ ಗೊತ್ತಾ? ಓ, ನಿಂಗೆ ತಮ್ಮ ಬೇಕಾ? ಊಟ ಆಡಿ ತಮ್ಮ ಬೇಕು. ತಮ್ಮ ಯಾಕೆ? ಅಣ್ಣ ನಾನು ಇದ್ದೀನಲ್ಲ. ನೀನು ಬೇಕು ಅನಿ, ನನಗೆ ತಮ್ಮನೂ ಬೇಕು. ಅದು ಯಾವಾಗ ಬರ್ತಾನೋ ಏನೋ. ನಮ್ಮ ಪಾಪನ ನಾವು ಆದಷ್ಟು ಬೇಗ ಹುಡುಕ್ತೀವಿ, ಹಾಗೆ ನಿನ್ನ ತಮ್ಮನು ಬೇಗ ಬರ್ತಾನೆ. ಹುಡುಕ್ತೀವಿ? ವಾಟ್ ಡು ಯು ಮೀನ್ ಶ್ಯಾಮ್?
ದಟ್ಸ್ ಅ ಲಾಂಗ್ ಸ್ಟೋರಿ. ಯಾ ಲಾಂಗ್ ಸ್ಟೋರಿನೇ. ಇನ್ ಶಾರ್ಟ್ ಹೇಳಬೇಕಂದ್ರೆ ನಮಗೆ ಸರೋಗೇಟ್ ಮದರ್ ಮೋಸ ಮಾಡಿ ನಮ್ಮ ಮಗುನ ನಮ್ಮಿಂದ ದೂರ ಮಾಡಿದ್ದಾಳೆ. ಅದನ್ನು ಹುಡ್ಕೋದಕ್ಕೆ ರಾಮ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾರ್ಬಿಟ್ ಮದರ್ ಅಂದ್ರೆ ಅದು ಸಾರ್ಬೆಟ್ ಮದರ್ ಅಲ್ಲ, ಸರೋಗೇಟ್ ಮದರ್ ಅಂದರೆ ಬಾಡಿಗೆ ತಾಯಿ. ಅಂದ್ರೆ ನಿಮ್ ಪಾಪು ನಿಮ್ ಜೊತೆ ಇಲ್ವಾ? ಪಾಪ ನಿಮ್ ಪಾಪು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತ ಇರುತ್ತಲ್ಲ. ನಮ್ಮ ಅಪ್ಪ ಅಮ್ಮನ ಈ ಗಣೇಶ ಹಬ್ಬಕ್ಕಾದ್ರೂ ಕಳ್ಸು ಅಂತ ನಿಮ್ ಪಾಪು ಬೇಡ್ಕೊಳ್ತಾ ಇರ್ಬೋದಲ್ವಾ? ಗಣೇಶ, ಇವ್ರ ಪಾಪುನ ನೀನ್ ನೋಡಿದ್ಯಲ್ವಾ? ಇವ್ರ ಪಾಪುನ ಅಪ್ಪ ಅಮ್ಮ ಜೊತೆ ಬೇಗ ಸೇರ್ಸು ಪ್ಲೀಸ್ ದೇವ್ರೆ. ನಮ್ಮ ಸಿಹಿ ಹೇಳಿದ್ದೆಲ್ಲ ನಿಜ ಆಗತ್ತಂತೆ ಗೊತ್ತಾ? ಹೌದಾ? ಶುದ್ಧವಾದ ಮನಸ್ಸಿರೋರು ಏನೇ ಕೇಳ್ಕೊಂಡ್ರು ಆ ಭಗವಂತ ಆದಷ್ಟು ಬೇಗ ಈಡೇರಿಸ್ತಾನಂತೆ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗು ನಿಮಗೆ ಸಿಕ್ಕೇ ಸಿಗುತ್ತೆ. ಅಪ್ಪ ಗಣೇಶ, ನನಗೆ ಅಪ್ಪ ಬೇಕು ಅಂತ ನಾನು ಎಷ್ಟು ಸತಿ ಕೇಳ್ಕೊಳ್ತಿದ್ದೆ. ನಾನು ಕೇಳಿದಂಗೆ ಅಪ್ಪನ ಕೊಟ್ಟಿದ್ಯಾ ತಾನೆ? ಹಾಗೆ ಶ್ಯಾಮ್ ಅಂಕಲ್ಗೂ ಶಾಲಿನಿ ಆಂಟಿಗೂ ಅವ್ರ ಮಗು ಬೇಗ ಸಿಗಂಗ್ ಮಾಡು. ನೀವು ಹೀಗೆ ಮಾಡಬಾರ್ದಾಗಿತ್ತು ರೀ. ಈಗ ಸೀತಾ ನಮಗೆ ಫೋನ್ ಮಾಡ್ತಾರೆ, ಯಾಕೆ ಫೋನ್ ಮಾಡಿದ್ರಿ ಅಂತ. ಹಾಗೇನಾದ್ರು ಮಾಡಿದ್ರೆ ನೀವು ಯಾವಾಗ ಬರ್ತೀರಾ ಅಂತ ಕೇಳೋಣ ಅಂತ ಮಾಡಿದ್ವಿ ಅಂತ ಹೇಳ್ಬಿಡೋಣ. ಸರಿ ಸರಿ. ಆ ಪಾಪಿ ರುದ್ರ ಪ್ರತಾಪ್ಗೆ ಏನು ಮಾಡೋಕ್ಕೆ ಧೈರ್ಯ ಇಲ್ಲ. ಅಷ್ಟು ಧೈರ್ಯ ಇದ್ದಿದ್ರೆ ನೇರವಾಗಿ ಸೀತನ ಮನೆಗೆ ಹೋಗ್ತಾ ಇದ್ದ. ಅಲ್ಲ, ಸೀತಂಗೆ ಫೋನ್ ಮಾಡಿ ಹೇಳಿದ್ರೆ ಅವಳು ಎಚ್ಚೆತ್ಕೋತಾಳೆ ಅನ್ಕೊಂಡೆ. ಇಲ್ಲ ರೀ, ಅವಳು ನೆಮ್ಮದಿ ಹಾಳಾಗತ್ತೆ. ಅಷ್ಟಕ್ಕೂ ಆ ಪಾಪಿ ಬಂದರೆ ಇಲ್ಲಿಗೆ ತಾನೇ ಬರ್ತಾನೆ. ಬಂದಾಗ ನೋಡ್ಕೊಳ್ಳೋಣ ಬಿಡಿ. ಶಾಂತಕ್ಕ, ಓ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಮತ್ತೆ ಸೀತಾ ಬರ್ಲಿಲ್ವೇನು? ಬರ್ತೀನಿ ಅಂದಿದ್ದಾರೆ. ಯಾಕೋ ದೊಡ್ಡ ಮನೆ ಸೇರ್ಬಿಟ್ಮೇಲೆ ಈ ಕಡೆ ಬರೋದೇ ಕಡಿಮೆ ಆಗೋಗದೆ.
ಹಂಗೆ ನೆಂಟ್ರು ಜನ ಬಳಗ ಎಲ್ಲಾರು ಮರ್ತಿದ್ದಾರೆ ಬಿಡಿ. ಏ ಇಲ್ಲ ಇಲ್ಲ, ನಮ್ಮ ಸೀತಾ ಹಾಗೆಲ್ಲ ನಮ್ಮನ್ನು ಮರೆಯೋದೇ ಇಲ್ಲ. ಸಿಹಿ ಹೇಗಿದ್ದಾಳಂತೆ? ಫೋನ್ ಮಾಡ್ತಾಳ? ಮಾಡದೇ ಇರ್ತಲ್ಲ. 2 ದಿನಕ್ಕೊಂದ್ಸಲ ಅಜ್ಜಿ ಹೇಗಿದ್ದೀರಾ ತಾತ ಹೇಗಿದ್ದೀರಾ ಅಂತ ಮಾಡ್ತಾನೆ ಇರ್ತಾಳೆ. ನಮ್ಮ ಸೀತಾನೂ ಅಷ್ಟೇ, ಅಷ್ಟು ಕೆಲಸದ ಮಧ್ಯಾಹ್ನೂ ಅಮ್ಮ ಹೇಗಿದ್ದೀರಾ ಅಪ್ಪ ಹೇಗಿದ್ದೀರಾ ಅಂತ ಕೇಳ್ತಾನೆ ಇರ್ತಾಳೆ. ಇನ್ನು ನಮ್ಮ ಸಿಹಿ ಅಂತೂ ಅಜ್ಜಿ ನೋವಿನ ಎಣ್ಣೆ ಮುಗೀತಾ, ಹಚ್ಕೋತಿದ್ದೀರಾ, ಬೇರೆ ತಂದ್ಕೊಡ್ಲಾ, ಹೀಗೆಲ್ಲ ಮಾತಾಡುತ್ತೆ ರೀ. ಈಗ ಬಿಡಿ, ನಾವು ಬರ್ತೀವಿ. ಮತ್ತೆ ನೀವು ಬನ್ನಿ ಕುಂಕುಮಕ್ಕೆ. ಆಗ್ಲಿಮ್ಮ, ಸೀತಾ ಅವ್ರು ಬಂದ್ರೆ ಕರ್ಕೊಂಡು ಬನ್ನಿ. ಕರ್ಕೊಂಬರ್ತೀನಿ. ಹೋಗಿ ಬರ್ತೀವಿ ಸ್ವಂತ. ಅಲ್ಲ ಗಣೇಶ ಅಂತ ಸೀತಂಗೆ ಫೋನ್ ಮಾಡೋಣ ಅಂದರೆ ಬೇಡ ಅಂತೀಯ, ಇನ್ನು ಅವಳು ನೆನಪಾಗ್ತಿದ್ದಾಗೆ ಕಣ್ಣೀರು ಹಾಕ್ತೀಯ. ಏನೇ ಹೇಳು, ಸೀತಾನು ಸಿಹಿ ಇಲ್ಲದೆ ಇದ್ರೆ ಹಬ್ಬ ಕಳೆನೇ ಕಟ್ಟಲ್ಲ ಕಣ್. ಅಮ್ಮ, ಅಪ್ಪ, ತಗೊಳ್ಳಿ ಥ್ಯಾಂಕ್ ಯು. ತಗೊಳ್ಳಿ. ಅಯ್ಯೋ, ಅದ್ಯಾಕೆ ಅಷ್ಟೇ ಎಷ್ಟು ತಗೊಂಡ್ರಿ? ಒನ್ ಫುಲ್ ತಗೊಳ್ಳಿ. ಸಾಕು, ಥ್ಯಾಂಕ್ಸ್. ರಾಮ್, ಥ್ಯಾಂಕ್ ಯು. ಡಾಕ್ಟರ್ ಶಾವಂಕರ್ ಲಾಡು ತಗೊಳ್ಳಿ. ಥ್ಯಾಂಕ್ ಯು. ಆಂಟಿ ಲಾಡು ತಗೊಳ್ಳಿ. ಬೇಡ ಸಿಹಿ, ನಾನು ಡಯಟಲ್ಲಿದ್ದೀನಿ. ಡಯಟ್ ಅಲ್ಲಿದ್ದೀರಾ? ನಾನಂತೂ ಲೈಫ್ ಲಾಂಗ್ ಡಯಟು, ಸ್ವೀಟ್ ತಿನ್ನಂಗೆ ಇಲ್ಲ. ಆದ್ರೆ ನಿಮ್ಗೆ ತಿನ್ನೋಕ್ ಚಾನ್ಸ್ ಇರೋವಾಗ ಯಾಕೆ ಬೇಡ ಅಂತೀರಾ? ನೀವ್ ತಿಂದ್ರೆ ನನ್ಗೂ ತಿನ್ನಂಗಾಗುತ್ತೆ. ತಗೊಳ್ಳಿ. ಪ್ಲೀಸ್ ತಗೊಳ್ಳಿ. ಮತ್ತೆ ಒಂದು ಬೈಟು ಹೀಗೆ. ವಾವ್, ನನ್ನ ಹೆಂಡತಿ ಲಡ್ಡು ತಿನ್ಲಾ? ಅಲ್ವಾ? ಅದೇ ನಂಗೆ ನಂಬೋಕ್ಕಾಗ್ತಾ ಇಲ್ಲ. ನಾನು ಇದೇ ಫಸ್ಟ್ ಟೈಮ್ ಇವಳು ಸ್ವೀಟ್ ತಿಂತಿರೋದನ್ನ ನೋಡ್ತಾ ಇರೋದು. ಸಕ್ಕರೆ ಕಾಣೋಂಗಿಲ್ಲ. ಐ ಡೋಂಟ್ ಲೈಕ್ ಸಿಹಿ ಅನ್ನೋಳು. ಯು ಡೋಂಟ್ ಲೈಕ್ ಸಿಹಿ? ನನ್ನ ನೋಡ್ಕೊಂಡು ಹೇಳಿ ಐ ಡೋಂಟ್ ಲೈಕ್ ಸಿಹಿ ಅಂತ. ನೋ ವೇ, ನಿನ್ನ ನೋಡ್ ಹಾಗೆ ಹೇಳಕ್ಕಾಗತ್ತಾ ನಾನು? ಯು ಟೂ ಸ್ವೀಟ್. ಥ್ಯಾಂಕ್ ಯು. ಕೇರ್ಫುಲ್ ಗಣೇಶಮ್ಮ, ನನ್ನ ಮಗಳು ಮಾತಲ್ಲೇ ಮಳ್ ಮಾಡ್ಬಿಡ್ತಾಳೆ. ಆಮೇಲೆ ನಿಮ್ಗೆ ಇವಳನ್ನ ಬಿಟ್ಟು ಇರೋದಕ್ಕಾಗಲ್ಲ. ಸ್ಪೆಷಲಿ ಯಾರಾದ್ರೂ ಹೊಸಬ್ರು ಬಂದ್ರೆ ಅನ್ಕೋ, ಮುಗಿದವ್ರ ಕತೆ. ಅಪ್ಪ, ಇವ್ರು ಯಾಕೆ ನನ್ ಬಿಟ್ಟಿರ್ತಾರೆ? ಇವ್ರು ಯಾವಾಗ್ಲೂ ನನ್ನ ಜೊತೆನೇ ಇರ್ತಾರೆ ಅಲ್ವಾ ಡಾಕ್ಟರ್ ಅಂಕಲ್? ಎಸ್. ಅಪ್ಪ, ಸೀತಮ್ಮ ಎಲ್ಲಿ? ಸೀತಾಮನ್ಗೆ ಒಂದು ಅರ್ಜೆಂಟ್ ಕಾಲ್ ಬಂದಿದೆ, ನಾನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಸಿಹಿ, ಅದೇನದು ನೀನ್ ಅಮ್ಮನ ಸೀತಮ್ಮ ಸೀತಮ್ಮ ಅಂತೀಯಲ್ಲ? ಅದ್ ನನಗೂ ಗೊತ್ತಿಲ್ಲ, ಅದ್ ಹಾಗೇನೆ. ಆದ್ರೆ ಅಳು ಬಂದಾಗೆಲ್ಲ ಅಮ್ಮ ಅಂತ ಕರಿತೀನಿ, ಇಲ್ಲಾಂದ್ರೆ ಸೀತಮ್ಮ ಅಂತಾರೆ ಕರಿತೀನಿ. ನಾನಿನ್ನೂ ಚಿಕ್ಕವಳಿದ್ದಾಗ ಲೇ ಸೀತಾ ಅಂತ ಕರಿತಿದ್ದೆ, ಅಮ್ಮನ್ ಕೇಳಿಸ್ಲಿಲ್ಲ ಅಂದ್ರೆ. ಸಿಹಿ, ಎಷ್ಟೊತ್ತು ಮಾತಾಡ್ತೀಯ? ಏನೇನು ಆಟ ಹೇಳ್ಕೊಡ್ತೀನಿ ಅಂದಿದ್ದೆ. ಬೇಗ ಬಾ, ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ. ನಾನು ಆಮೇಲೆ ಸಿಗ್ತೀನಿ. ನನಗೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಬೇಜಾರಾಗತ್ತೆ. ಬಾಯ್ ಬಾಯ್ ಬಾಯ್. ಮೊದಲೆಲ್ಲ ನಮ್ಮ ಮನಿಪುಟ ಯಾರ ಜೊತೆನೂ ಬೆರಿತಾನೆ ಇರ್ಲಿಲ್ಲ.
ಈ ಪುಟ ಅದು ಏನು ಮ್ಯಾಜಿಕ್ ಮಾಡಿದ್ಲೋ ಗೊತ್ತಿಲ್ಲ. ಈಗ ನೋಡಿ ಅವನೇ ಕೈ ಹಿಡ್ಕೊಂಡು ಆಟ ಆಡಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾನೆ. ಯಾ ಈ ಸಿಹಿಲೇನೋ ಮ್ಯಾಜಿಕ್. ಒಳ್ಳೇದಾಯ್ತು ಬಿಡಮ್ಮ. ಮನೆ ತುಂಬ ನೆಂಟರು ಬಂದಿದ್ದಾಗ ನೀವೆಲ್ಲರೂ ಇಲ್ಲಿಗೆ ಬರೋದು ಸರಿ ಇಲ್ಲ. ಸಿಹಿನೂ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಸದ್ಯ ನೀನೊಬ್ಳಾರು ಬಂದಿಯಲ್ಲ. ನೀವಿಬ್ರು ಹೇಗಿದ್ದೀರಾ? ನಮಗೇನಾಗಿದೆ, ಚೆನ್ನಾಗೇ ಇದ್ದೀವಲ್ಲ. ನೀವು ಸುಳ್ಳು ಹೇಳಬೇಡಿ. ಅಪ್ಪನ ಫೋನಿಂದ ನನಗೆ ಕಾಲ್ ಬಂದಿತ್ತು, ನಾನು ರಿಸೀವ್ ಮಾಡಿದೆ. ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಪ್ಲೀಸ್ ಅದೇನು ಅಂತ ಹೇಳಿ. ನನಗೆ ಗೊತ್ತು ಏನೋ ಪ್ರಾಬ್ಲಮ್ ಆಗಿದೆ ಅಂತ. ನನ್ನ ಹತ್ರ ಹೇಳ್ಕೊಳ್ತಾ ಇರೋಷ್ಟು ದೂರ ಆಗೋದ್ನಮ್ಮ ನಾನು. ಹಾಗೆಲ್ಲ ಅನ್ಕೋಬೇಡ ಅಮ್ಮ. ಅದು ಅದು ಆ ಪಾಪಿ ರುದ್ರಪ್ರತಾಪ ಬಂದಿದ್ದ. ರುದ್ರಪ್ರತಾಪ ಯಾವಾಗ ಬಂದ? ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ನಮ್ಮ. ನಿನ್ನ ಫ್ರೆಂಡ್ ಬಗ್ಗೆ ಕೇಳ್ದ. ಅವನೇನು ಹೇಳಿದ್ನೋ ಏನೋ ಒಂದು ಅರ್ಥ ಆಗಲಿಲ್ಲ ನಮಗೆ. ಫ್ರೆಂಡ್ ಬಗ್ಗೆ ವಿಚಾರಿಸಕ್ಕೆ ಏನಿದೆ? ಯಾಕೆ ಈ ಥರ ಮಾಡ್ತಿದ್ದಾನೆ? ನಿಮಗೇನು ಮಾಡಿಲ್ಲ ಅಲ್ವಾ ಅವನು? ಏನು ಮಾಡಿಲ್ಲಮ್ಮ, ಚೆನ್ನಾಗಿ ಬುದ್ಧಿ ಕಲಿಸಿದ್ದೀನಿ. ಆದರೂ ಅವನು ನಿನ್ನ ಹಿಂಬಾಲಿಸೋದು ಬಿಟ್ಟಿಲ್ಲಮ್ಮ. ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಇವತ್ತಿಗೂ ತಿಳ್ಕೊಳ್ತಾ ಇದ್ದಾನೆ ಅವನು. ಯಾವುದಕ್ಕೂ ನೀನು ಹುಷಾರಾಗಿರಮ್ಮ. ನೀನು ಹುಷಾರಾಗಿರು ಅಂತ ನಾವು ಹೇಳ ಅಷ್ಟೇ ಇಲ್ಲ ಅಮ್ಮ. ಯಾಕಂದರೆ ನಿನ್ನ ಮತ್ತು ರಾಮ್ ಮಧ್ಯೆ ಸಂಬಂಧ ಅನ್ಯೋನ್ಯತೆ ಗಟ್ಟಿಯಾಗಿದೆ. ಇಂಥ 100 ರುದ್ರಪ್ರತಾಪಗಳು ಬಂದರೂ ನಿಮ್ಗೇನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ತೊಂದರೆ ಆದರೂ ನನ್ನ ಹತ್ರ ಹೇಳ್ಕೋಬಾರ್ದು ಅಂತ ಅನ್ಕೊಂಡ್ರಲ್ಲ ನೀವು. ಯಾವುದಕ್ಕೂ ಒಂದ್ಸಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಪ್ಪ, ನನಗೆ ತೊಂದರೆ ಆಗುತ್ತೆ ಅಂತ ನನ್ನಿಂದ ಏನೂ ಮುಚ್ಚಿಡಬೇಡಿ. ನನಗೇನೂ ಆಗೋದಿಲ್ಲ. ಅದೇನೇ ಇದ್ರೂ ನೀವು ಹೇಳ್ಕೋಬೇಕು. ನಾನು ನಿಮ್ಮ ಮಗಳು. ನಿಜವಾಗ್ಲೂ ನಿನ್ನಂಥ ಮಗಳು ಸಿಕ್ಕಿರೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಸೀತಾ.